ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ಎರಡನೇ ಬ್ಲಾಗ್. ಇವತ್ತು ಅಂಬಾಜಿ ದುರ್ಗಕ್ಕೆ ಹೋಗ್ತಾ ಇದ್ದೇವೆ, ನಾನು ನನ್ನ ಫ್ರೆಂಡ್. ಮೊದಲನೇ ವೀಡಿಯೋದಲ್ಲಿ ಏನಿದ್ನಲ್ಲ ಅವನೇ ನಾಗರಾಜ್ ಅರ್ಸಪ್ನವ್ರು ಅಂತ. ಹೇಳೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್. ಸೊ ಫಸ್ಟ್ ಅಂಬಾಜಿ ದುರ್ಗ ಡೆಸ್ಟಿನೇಷನ್ ಬಂದುಬಿಟ್ಟು, ಅದಾದಮೇಲೆ ಗೊತ್ತಿಲ್ಲ ಟೈಮ್ ಹೇಗೆ ಹೋಗುತ್ತೋ ಹಾಗೆ ನೋಡೋಣ. ಮತ್ತೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಅಂಬಾಜಿ ದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ ನೋಡಿ, ಪಾರ್ಕಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಪ್ರಾಹಿಬಿಟೆಡ್ ಅಂತ ಹಾಕಿದ್ದಾರೆ. ಸೊ ನೋಡೋಣ ಮುಂದೆ ಹೋಗಿ ಹೇಗಿದೆ ಅಂತ. ಬರಬೇಕಾದ್ರೆ ತುಂಬಾ ಚಳಿ ಆಗಿತ್ತು. ಸೊ ನಾಗರಾಜ್ ಅವರು ರೈಡ್ ಮಾಡ್ತಾ ಇದ್ದರಿಂದ ನಮ್ಗೆ ಅಷ್ಟೊಂದು ಚಳಿ ಆಗಲಿಲ್ಲ. ಹ್ಯಾಂಡ್ ಗ್ಲೌಸ್ ಇಲ್ಲ, ಶೂ ಇಲ್ಲ, ಹಾಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಜನ ಬೈಕ್ ರೈಡ್ ಎಲ್ಲ ಮಾಡಿದ್ದಾರೆ, ಆಫ್ ರೋಡಿಂಗ್ ಟೈಪ್. ಸೊ ಆಫ್ ರೋಡಿಂಗ್ ಮಾಡೋರು ಮಾಡ್ಬೋದು. ಆಫ್ ರೋಡ್ ಅಂದರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದು ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಸೊ ಇದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ನೋಡೋಣ, ಇಲ್ಲಿಂದ 1.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಮೇಲೆ. 1.4 ಗಂಟೆಗೆ ಎವ್ಸಂತ ಹೇಳಿ ಎವ್ಸಿದ್ರು ಕೂಡ ಮತ್ತೆ ಮಲ್ಕೊಂಡು 5:30 ಎದ್ದು ಎಷ್ಟು ಬೇಗ ರೆಡಿ ಆಗಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಅರ್ಧ ಗಂಟೆ ಲೇಟ್ ಮಾಡಿದ್ದಾನೆ. ಇಷ್ಟೊತ್ತಿಗೆ ನಾವು ಪೀಕಲ್ಲಿ ಇರ್ತಿದ್ವಿ ಹೇಳ್ಬೇಕಂದ್ರೆ. 1 ಕಿಲೋಮೀಟರ್ ಇರಬೇಕಾ ಇನ್ನು? ಎಸ್. ಇಲ್ಲಿಗೆ ನಮ್ಮ ಸ್ಪ್ಲೆಂಡರ್ ತಗೊಂಬರು. ಇಲ್ಲೊಬ್ರು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಲಿಗೆ ಬಂದು ಇಲ್ಲೊಂದು ಪಾರ್ಕ್ ಮಾಡೋಗಿದ್ದಾರೆ. ಈ ರೋಡ್ ನೋಡಿ ಹೇಗಿದೆ. ಇದು ಹಳ್ಳ ಇರೋದು ಆ್ಯಕ್ಚುಲಿ. ಮೋಸ್ಟ್ ಆಫ್ ದ ಬೈಕ್ಸ್ ಎಲ್ಲ ಇಲ್ಲಿರೋದೆಲ್ಲ ರಾಯಲ್ ಎನ್ಫೀಲ್ಡೇ. ಸೊ ರಾಯಲ್ ಎನ್ಫೀಲ್ಡ್ ವೆಹಿಕಲ್ ಓನರ್ಸ್ ಎಲ್ಲ ಇವತ್ತು ಖುಷಿ ಆಗ್ತಾರೆ ನೋಡಿ. ನೋಡಿ ಇಲ್ಲ ಹಾಕಿದ್ದಾರೆ. ಫುಲ್ ಒಂದು ಟಾರ್ ರೋಡ್ ಹಾಕ್ಸ್ಬಿಟ್ರೆ ಹಾಕಿದ ಮೇಲೆ. ಇದು ಯಾವುದಿದು? ಮಿಟಿಯಾರ್ ಇದು. ಅಂತ ಹೇಳಿದ್ವಿ. ಇಲ್ಲಿ ಸ್ವಲ್ಪ ಮುಂದೆ ಒಂದು ಲೆವೆಲ್ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ರೋಡು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ವಾಕ್ ಹೋಗೋದೇ ಎಷ್ಟೋ ಚೆನ್ನಾಗಿ ಬೆಟರ್. ಆಫ್ ರೋಡಿಂಗ್ ಮಾಡೋರೆಲ್ಲ ಹೋಗ್ಬೋದು. ನೋಡಿ ನಮ್ಮ ಫ್ರೆಂಡಿಗೆ ಎಷ್ಟೊತ್ತಿಗೆ ಆಲ್ರೆಡಿ ಇನ್ನೂ 1 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. 200 ಮೀಟ್ರ್ ಬಂದುಬಿಟ್ಟು ಸಾಕಾಯ್ತು ಅಂತ ಹೇಳಿದಾನೆ. ನೋಡೋಣ ಮುಂದೆ ಹೋದ್ಮೇಲೆ ಮತ್ತೆ ಸಿಗೋಣ. ನೋಡಿ ಸಾಂಗ್ ಹೇಳ್ಕೊಂಡು ಫುಲ್ ಜಾಲಿ ಮಾಡ್ತಾ ಇದ್ದಾನೆ. ಹತ್ತಕ್ಕಾಗ್ತಿಲ್ಲ, ಬಟ್ ಆದರೂ ಡವ್ ಮಾಡ್ತಾ ಇದ್ದಾನೆ.
ಇವನು ಒಳ್ಳೆ ಡ್ಯಾನ್ಸರು ಒಂದು ಕಾಲದಲ್ಲಿ. ಆಗ ಇವಾಗೆಲ್ಲ ಇಲ್ಲ. ಇವಾಗ ಟಾಮ್ ಪ್ಲಾನರ್. ಡ್ಯಾನ್ಸರ್ ಅಲ್ಲಿ ಆರಿದೆ ಮಗ, ಇಲ್ಲಿ ಆರಿದೆ. ಅಲ್ಲಿ ಡ್ಯಾನ್ಸರ್ ಆರಿದೆ, ಇಲ್ಲಿ ಪ್ಲಾನರ್ ಆರಿದೆ. ಏನು ಸಿಂಕ್ ಮಾಡ್ತೀಯಪ್ಪ. ಬೋ ಇಲ್ಲಿ ನೋಡಿ. ನಾವು ವಿಡಿಯೋ ಮಾಡ್ತೀವಿ. ಅವರು ಒಂದು ವಿಡಿಯೋ ಮಾಡ್ತಾರೆ, ಸೆಲ್ಫಿ ವಿಡಿಯೋ ಮಾಡ್ತೀವಿ. ಅಂಬಾಜಿ ದುರ್ಗ ಹತ್ತಿಗೆ ಅಲ್ಲಲ್ಲೊಂದು ಒಂದೊಂದೇ ಯಾವ ಗಿಡ ಇವು? ಕೊನಿಫೆರಸ್ ಟ್ರೀಸ್. ಚಳಿಗೆ ಈ ಥರ ಎಲೆ ಇರೋ ಗಿಡಗಳು ಬಿಡ್ತವೆ. ಸೊ ಇಲ್ಲಿರೋದೆಲ್ಲ ಕುರ್ಸ್ಲು ಗಿಡ, ಚಿಕ್ಕದು. ಸೊ ಎಲ್ಲ ಕಲ್ ಮೇಲೆ ಇರೋದು ಆಲ್ಮೋಸ್ಟ್. ಇಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಮುಂದೆ, ಒಂದು 3-4 ಜನ ಮೇಲೆ ಇದ್ದಾರೆ. ಸೊ 4 ಮೆಂಬರ್ಸ್ ಇದ್ದಾರೆ, ಅಲ್ಲೂ ಹೋಗ್ತಾ ಇದ್ದಾರೆ. ಅವರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಗೂಗಲ್ ತಲ್ಲಿ ಇನ್ನು ನ್ಯಾವಿಗೇಷನಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ರೈಟ್ ಲೆಫ್ಟ್ ಅಂತ. ನೋಡೋಣ. ಇಂಥ ಕಾಡಿನಲ್ಲಿ ನಮಗೆ ಇಲ್ಲಿ 550 ಮೀಟರ್ಸ್ ಆದಮೇಲೆ ರೈಟಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಗೂಗಲ್ ಅವರು. ಹೋಗೋಣ, ಎಲ್ಲಾದರೂ ಹೋಗೋಣ ಒಟ್ಟಿನಲ್ಲಿ. ಸನ್ ರೈಸ್ ಆಗಿದೆ ನೋಡಿ, ಅಲ್ಲಿ ಪ್ಲೇನ್ ಮೇಲೆ ಸನ್ ರೈಸ್ ಬೀಳ್ತಾ ಇದೆ. ಸೊ ಪ್ಲೇನ್ ಫಸ್ಟ್ ಕಾಣಿಸುತ್ತಿಲ್ಲ, ಗೊತ್ತಿಲ್ಲ ನಿಮಗೆ, ನಮಗಂತೂ ಕಾಣಿಸ್ತಾ ಇದೆ ಇಲ್ಲಿ. ಎಲ್ಲ ಇವನಿಂದನೇ ಆಗಿದ್ದು ಲೇಟು ನೋಡಿ. ಆ ಥರ ಅಮಾಯಕನ ಥರ ಕೂತಿದ್ದಾನೆ. 4 ಗಂಟೆಗೆ ಎಬ್ಸಿ ಬಂದಿಲ್ಲ ಇನ್ನು. ಎಬ್ಸಿದ್ರು ಕೂಡ ಮಲಗಿ ಇಲ್ಲಿ ನೋಡಿ. ವೆಹಿಕಲ್ ಬರೋ ದಾರಿಲಿ ಹೋಗ್ತಾ ಇಲ್ಲ ನಾವು, ಅದು ಸ್ವಲ್ಪ ಲಾಂಗ್ ರೂಟ್ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಶಾರ್ಟ್ಕಟ್ ಹುಡುಕ್ತಾರೆ. ನಾವು ಕೂಡ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ಕಷ್ಟ ಇದೆ. ಓ ಮೈ ಗಾಡ್, ಕಲ್ಲು ಯಾವುದೇ ಸಪಾಟ್ ಇಲ್ಲ ಅದಕ್ಕೆ. ಸೊ ಅವರು ಹೋಗಿದ್ದಾರೆ, ನಾವು ನೋಡೋಣ. ಎಸ್, ಅಂತಿಂತೂ ಮತ್ತೆ ರೋಡಿಗೆ ಬಂದ್ವಿ. ಸೊ ನಿಮಗೆ ಕಾಣಿಸ್ತಿರ್ಬೋದು, ಹಿಂಗೆ ಬಂದು ಈ ಥರ ಬರಬೇಕು. ಸೊ ನಾವು ಹಿಂಗೆ ಸ್ಟ್ರೈಟಾಗಿ ಬರ್ತಾಯಿದ್ದೀವಿ. ಹಿಂಗತ್ತಣ, ಮತ್ತೆ ಹಿಂಗತ್ತದ, ಹಿಂಗೆ ಸ್ಟ್ರೈಟ್ ಇಲ್ಲಿಂದ ಹೋಗ್ತಿದ್ದಾರೆ. ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು ಇಲ್ಲಿ. ಹಾಂ, ಇಲ್ಲಪ್ಪ, ಇಲ್ಲಿಪ್ಪ ದಾರಿ, ಇಲ್ಲಿತ್ತು ನೋಡು. ಇಲ್ಲಿ ನೋಡಿ, ಈ ಥರ ನೀವು ದಾರಿಗೆ ಹಿಂಟ್ಸ್ ಸಿಗ್ತವೆ, ಹೋಗಿರೋದು ಆಲ್ರೆಡಿ. ಸೊ ಆ ಹಿಂಟ್ಸ್ನ ಇಟ್ಕೊಂಡು ನೀವು ಕೂಡ ಸುಮ್ಮನೆ ಹತ್ತುತ್ತಾ ಇರಬೇಕು. ನೋಡಿ, ಗೂಗಲ್ ಅವ್ರು ಹೇಳ್ತಾರೆ ನಾರ್ತ್ ವೆಸ್ಟು, ಈಸ್ಟ್ ವೆಸ್ಟ್ ಬರೋಲ್ಲ, ನಾರ್ತ್ ವೆಸ್ಟ್ ಅಷ್ಟೇ ಬರೋದು. ಸೊ ಈ ಥರ ಚಿಕ್ಕ ಹಿಂಟ್ಸ್ ಸಿಗ್ತವೆ ನಿಮಗೆ.
ನೋಡಿ ವಾಯ್ಸ್ ಎಕೋ ಆಗ್ತಾ ಇದೆ. ಹಾಂ ಐತೆ ನೋಡಿ ಇವು. ಹುಲ್ಲಿರೋದ್ರಿಂದ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಸೊ ನೋಡ್ಕೊಂಡು ಬನ್ನಿ. ನೋಡಿ ಮನೇಲತ್ತು ನಾನು ಹೆಂಗೆ ಬರೋದು? ಹತ್ತು ಕರೆಕ್ಟ್ ಹೇಳ. ಹಾಂ ಹಾಂ ಒಂದು ನಿಮಿಷ ಇರು. ಹಾಂ ಕರೆಕ್ಟ್ ಹಿಂಗೋಗಿ ಹಿಂಗೆ ಮೇಲೆ ಹೋಗೋಣ. ಸೊ ಎಸ್, ಅಲ್ಲಿಂದ ಮೇಲೆ ಹೋಗೋದು. ಸೊ ಇನ್ನೂ ಇಬ್ಬರು ಟ್ರೆಕ್ಕಿಂಗ್ಗೆ ಬರ್ತಾ ಇದ್ದಾರೆ. ಅಲ್ಲಿ ಅವ್ರಿನ್ನ ಇವಾಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದಾರೆ. ಅವ್ರ ಕಪಲ್ಸ್ ಇರ್ಬೋದು. ಇವು ನೋಡಿ ಅವ್ರ ಫ್ರೆಂಡ್ಸ್ನ ಕರಿತಿದ್ದಾನೆ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸನ್ಲೈಟ್ ಬಿದ್ದಿರೋದು ಆ ಕಡೆ ಬೆಟ್ಟಕ್ಕೆ, ಅಲ್ಲಿಂದ ಇಲ್ಲೆಲ್ಲ ಶಾಡೋ ಇದೆ, ಬಟ್ ಅಲ್ಲೆಲ್ಲ ಸನ್ರೈಸ್ ಬಿದ್ದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಂ ನೆಕ್ಸ್ಟ್ ವೇರ್ ನೆಕ್ಸ್ಟ್? ವೇಟ್ ಇಲ್ಲಿತ್ತಲ್ಲ ಹಿಂಟು. ಸೊ ಬೆಟರ್ ಪಾರ್ಟ್ ಏನಂದರೆ ನಿಮಗೆ ಇಲ್ಲಿ ಗೂಗಲ್ ಆರಾಮಾಗಿ ವರ್ಕ್ ಆಗುತ್ತೆ. ನಾಟ್ ಗೂಗಲ್, ಇಂಟರ್ನೆಟ್ ಸಿಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಓಯ್ ಮಚ್ಚ, ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಇದೆ ಹಿಂಗೆ ಹೋಗ್ಬೇಕು. ಇಲ್ಲ ಅಂದರೆ ಹಿಂಗೆ ಹೋಗೋಣ ಬಾ, ಹಿಂಗೆ ಹೋಗ್ಬೋದು. ಇದು ನಿಯರೆಸ್ಟ್. ಹಾಂ ಇಲ್ಲಿಂದ ಅಲ್ಲಿಗೆ ಬರ್ಬೇಕು ನಾವು. ಆ್ಯಕ್ಚುಲಿ ಈ ಬೆಟ್ಟದ ಮೇಲೆ ಬರೋದು ನಾವು. ಹಾಂ ಯಾವುದು? ಹೌದಾ? ಮತ್ತು ಹಿಂಗೆ ಹತ್ಬಿಡೋಣಲ್ಲ. ಬಾ ಹೋಗೋಣ ಬಾ. ಸೊ ನೋಡಿ ನಾವು ಈ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲಿಗೆ ಕನೆಕ್ಟ್ ಆಗ್ತೀವಿ ಇವಾಗ. ಇಲ್ಲಿ ಕನೆಕ್ಟ್ ಆಗೋಣ ಅಂದ್ಕೊಂಡಿದ್ವಿ. ಸೊ ಇಲ್ಲಿಗೆ ಹೋಗ್ತೀವಿ. ಇಲ್ಲಿ ಯಾವುದೋ ಒಂದು ಪಕ್ಷಿ ಗೂಡು ಕಟ್ಕೊಂಡಿದೆ. ನೋಡೋಣ ಬನ್ನಿ, ಏನಾದರೂ ಗೂಡಲ್ಲಿದೆನಾ. ಆ್ಯಕ್ಚುಲಿ ಅದರಲ್ಲಿ ಏನೂ ಇಲ್ಲ, ಓಡೋಗ್ಬಿಟ್ಟಿದೆ. ಇಲ್ಲೋ ಮಾರ್ನಿಂಗ್ ವಾಕಿಗೆ ಹೋಗಿರ್ಬೋದು. ಮಾರ್ನಿಂಗ್ ಫ್ಲೈಗೆ ಹೋಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊರಗಡೆ ಹೋಗಿದೆ. ಸೊ ನೀವು ಎಷ್ಟು ಮೇಲೆ ಹೋಗ್ತಿರೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸೂರ್ಯನ ಬೆಳಕಿನಿಂದ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಇವಾಗ ನೋಡೋಣ. ಸೊ ಫೈನಲಿ ಸನ್ರೈಸ್.
ಸಖತ್ತಾಗಿ ಕಾಣಿಸ್ತಾ ಇದೆ. ಅವರು ಮೇನ್ ರೋಡಲ್ಲಿ ಬಂದಿದ್ದಾರೆ, ಹೈವೇನಲ್ಲಿ. ನಾವು ಕನೆಕ್ಟಿಂಗ್ ರೂಟಲ್ಲಿ ಬಂದಿದ್ದೀವಿ. ಹೇಳ್ಬೇಕಂದ್ರೆ ಇಲ್ಲಿ ಚೆನ್ನಾಗಿರೋ ರೋಡ್ ಇದೆ, ಗೊತ್ತಿಲ್ಲ. ನಾವು ಬೇರೆ ರೂಟಿಂದ ಬಂದಿದ್ದೀವಿ. ಮ್ಯಾಪ್ಸಲ್ಲಿ ಹಾಕಿದ್ರು ಉತ್ತರಳ್ಳಿಯಿಂದ ಬರಬಾರ್ದು ಅಂತ. ಉಪ್ಪರ್ಪೇಟೆ ಯಾವುದದು? ಉಪ್ಪರ್ಪೇಟೆ. ಉಪ್ಪರ್ಪೇಟೆಯಿಂದ ದೂರ ಆಗುತ್ತೆ, ಏನಂತ ಗೊತ್ತಿಲ್ಲ. ಒಂದ್ಸತಿ ನೋಡಬೇಕು. ಬಟ್ ಸ್ಟಿಲ್ ನಾವು ಬಂದಿದ್ದೀವಿ. ಹಾಂ, ಇಲ್ಲಿ ನೋಡಿ, ನಾವೇ ಫಸ್ಟ್ ಅಂತಂದರೆ ನಮಗಿನ್ನ ಫಸ್ಟು ಇಲ್ಲಿ ಮಾಡಿ ಟ್ರೆಕ್ಕಿಂಗ್ ಮಾಡಿ. ಇಲ್ಲಿ ಸಾಕಷ್ಟು ಹಸುಗಳಿವೆ. ಇಷ್ಟು ಬೆಳಗ್ಗೆ ಹೇಗೆ ಬಂದಿದ್ದಾವೆ ಅಂತ ಗೊತ್ತಿಲ್ಲ. ಇಲ್ಲೇ ಇರ್ತಾವೋ ಅಥವಾ ಮತ್ತೆ ಹಳ್ಳಿಗೆ ವಾಪಸ್ ಹೋಗ್ತಾವೋ ಗೊತ್ತಿಲ್ಲ. ಯಾವ ಹಳ್ಳಿಗೆ ಹೋಗಲ್ಲ, ಯಾವುದಕ್ಕೂ ಹಗ್ಗ ಇಲ್ಲ, ಏನಿಲ್ಲ. ಬಟ್ ಯಾವುದೋ ಒಂದಕ್ಕೆ ಕಟ್ಟಿದ್ದಾರೆ, ಗಂಟೆ ಕಟ್ಟಿದ್ದಾರೆ. ನೋಡಿದ್ರೆ ಅವೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಮಚ್ಚ ಅಲ್ಲಿ ನೋಡೋದು, ಆ ಕಡೆ ಇರೋದು ನೋಡೋದು, ಎರಡು. ಯಾರಾದ್ರೂ ಇದ್ದೀರೇನಪ್ಪ? ಏನು ಮಾಡಲ್ಲ ಬಾರೋ, ಏನು ಮಾಡಲ್ಲ ಬಾ. ಡೇಂಜರ್ ಅನ್ನಿಸ್ತತ್ತ. ಸುಮ್ಮನೆ ಹೋಗೋದು ಬೆಸ್ಟ್. ನಾವು ಬಾ, ನಿಂತ್ಕೋಬಾರ್ದಂಗೆ. ಇಲ್ಲಿ ನೋಡಿ ಎಷ್ಟೊಂದಿದ್ದಾವೆ ಹಸುಗಳು. ಇಲ್ಲೇ ಬಾರೋ, ನೋಡಿದರೆ ಭಯ ಆಗ್ತಾ ಇದೆ. ಸುಮ್ಮನೆ ಬಂದು ಹೆಂಗೋ ಪಾರಾದ್ವಿ. ಇಲ್ಲಿ ನೋಡಿ, ಇದು ಗಿರ್ ತಳಿ. ಎಲ್ಲ ಬೇರೆ ಬೇರೆ ತಳಿಗಳಿದ್ದಾವೆ. ಕುದುರೆಗಳು ಇದ್ದಾವೆ, ಕುದುರೆಗಳಿದ್ದಾವೆ, ಎಷ್ಟೊಂದಿದ್ದಾವೆ. ಓ, ಅಲ್ಲೊಂದು ಚಿಕ್ಕದು ಕರು ಇತ್ತು, ಆ ಕಡೆ ಹೋಯ್ತು. ಕುದುರೆ ಎಷ್ಟಿದ್ದಾವೆ? 3, 2, 5 ಇದ್ದಾವೆ. ಚಿಕ್ಕರು ಆ ಕಡೆ ಹೋಯ್ತು ನೋಡಿ. ಇಲ್ಲಿ ಎಲ್ಲ ವೆಹಿಕಲ್ಸು ಬರ್ತವೆ. ಬಟ್ ನಾವು ಬಂದಿದ್ದು ಬೇರೆ ರೂಟಲ್ಲಿ. ಬಟ್ ಸ್ಟಿಲ್ ಇಟ್ ಈಸ್ ವರ್ತ್. ಇಲ್ಲಿ ನೋಡಿ, ವೆಹಿಕಲ್ಸ್ನ ದಂಡೇ ಇದೆ. ವೆಹಿಕಲ್ಸ್ ಬರಲ್ಲ ಅಂತ ಹೇಳಿ ನಾವು ಯಾವುದೋ ತಪ್ಪು ದಾರಿಲಿ ಹೋಗಿ. ನನ್ನ ತಪ್ಪಲ್ಲ, ಗೂಗಲ್ ತಪ್ಪು. ಗೂಗಲ್ ಉಪ್ಪರ್ಪೇಟೆ ಮೇಲೆ ತೋರಿಸ್ತು. ಸೊ ಉಪ್ಪರ್ಪೇಟೆ ಮೇಲೆ ಬಂದರೆ ಇಲ್ಲಿ ನೋಡಿ, ಆರಾಮಾಗಿ ಬಂದು ಆರಾಮಾಗಿ ಹೋಗ್ತಾ ಇದ್ದಾರೆ. ಮೇಲೆ
ಇಲ್ಲೊಂದು ನೋಟಿಸ್ ಹಾಕಿದ್ದಾರೆ, 9ರಿಂದ ಸಂಜೆ 5 ಗಂಟೆವರೆಗೆ, ಮಾರ್ನಿಂಗ್ 9ರಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಮೇಲೆ ಅವಕಾಶ ಇದೆ. ಸೊ 5:30 ಮೇಲೆ ಇಲ್ಲಿ ಇರೋದು ಇಲ್ಲೀಗಲ್, ನಿಷೇಧಿಸಲಾಗಿದೆ. ಸೊ ಆ ಥರ ಟೈಮ್ ನೋಡ್ಕೊಂಬಿಟ್ಟು ಪ್ಲ್ಯಾನಿಂಗ್ ಮಾಡಿ ಬನ್ನಿ, ಸುಮ್ಮನೆ ಬರಬೇಡಿ. ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇಲ್ಲಿರೋದು. ಮೊದಲಿಗೆ ಈ ಥರ ಇರಲಿಲ್ಲ, ಮೊದಲಿಗೆ ಕಲ್ಲಿಂದ ಕಟ್ಟಿದ್ದಿತ್ತು. ಸೊ ಇವಾಗ ಹೊಸದಾಗಿ ರಿನೋವೇಟ್ ಮಾಡ್ತಾ ಇದ್ದಾರೆ ಫ್ರಮ್ ಸ್ಕ್ರ್ಯಾಚ್. ಸೊ ಇನ್ನು ಅದು ಕನ್ಸ್ಟ್ರಕ್ಷನ್ನಲ್ಲಿದೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಚಿಂತಾಮಣಿ ವಲಯ ಸಾರ್ವಜನಿಕರಿಗೆ ಮುಂದಿನ ರಸ್ತೆ ಸಂಪೂರ್ಣವಾಗಿ ನಿಷೇಧ. ಆದ್ರೆ ಹೋಗ್ತಿದೆ. ಇಷ್ಟೊಂದು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಮೇಲೆ. ಇಲ್ಲಿ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಲ್ಲು. ನಾನೇನೋ ಗುಹೆ ಅಂದ್ಕೊಂಡೆ, ಬಟ್ ಗುಹೆ ಅಲ್ಲ ಇದು. ಅಲ್ಲೊಂದು ಜೇನಿದೆ. ಸೊ ಇನ್ನು ದೇವಸ್ಥಾನ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾವೆ. ನೋಡಿಕೊಂಡು ಬನ್ನಿ. 9ರಿಂದ 5ಕ್ಕೆ ಮಾತ್ರ ಇಲ್ಲಿ ಪರ್ಮಿಷನ್ ಇರೋದು. ಇಲ್ಲಿ ಕೋಟೆ ಥರ ಇದೆ ಸ್ವಲ್ಪ. ನೋಡೋಣ ಬನ್ನಿ, ಸ್ಟೆಪ್ಸ್ ಇದ್ದಾವೆ, ಹತ್ತೋಣ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಸ್ಟೆಪ್ಸ್ ಇದ್ದಾವೆ, ಇಷ್ಟೊಂದು ಹತ್ಕೊಂಡ್ಬಂದಿದ್ದೀವಿ ನೋಡಿ. ವೀಡಿಯೋಸ್ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲೊಂದೆರಡು ಫೋಟೋಸ್ ತಕ್ಕೊಂಡ್ವಿ, ಅದು ನೋಡ್ತಾ ಇದ್ದಾರೆ. ಸೊ ಇನ್ನು ಸ್ವಲ್ಪನೇ ಇರೋದು, ಇನ್ನು ಸ್ವಲ್ಪ ಮೇಲೆ ಹೋದರೆ ಮುಗೀತು. ಹೋಗಿ ನೋಡೋಣ, ತೋರಿಸ್ತೀವಿ ಮತ್ತೆ ಅಲ್ಲಿ ಹೋಗಿ. ಸೊ ಇದು ಒಂದು ವ್ಯೂ ನೋಡಿ, ಅಂಬಾಜಿದುರ್ಗ. ಎಲ್ಲ ಚಿಕ್ಕ ಚಿಕ್ಕ ಬೆಟ್ಟಗಳಿದ್ದಾವೆ. ಅದೇ ಬಿಟ್ಟರೆ ಇನ್ನೆಲ್ಲ ಫುಲ್ ಫ್ಲ್ಯಾಟ್ ಆಗಿರೋ ಲ್ಯಾಂಡು. ಹಾಂ, ನೋಡಿ ಇದು ಕೋಟೆ ಥರ ಇದೆ. ಇಲ್ಲೊಂದು ಟೆಂಪಲ್, ದೇವಸ್ಥಾನ, ಆಂಜನೇಯ ಇದ್ದಾರೆ. ಯಾವ ಕಡೆ? ಆ ಕಡೆನೇ ಇರೋದು. ಇದು ಒಂದು ವ್ಯೂ ಪಾಯಿಂಟ್.
ನಮ್ಮ ಬೈಕ್ ಇಲ್ಲಿ ನೋಡಿ, ನಾವು ಬಂದಿದ್ದು ಈ ರಸ್ತೆಯಿಂದ. ನಾವು ಸೀದಾ ಅಲ್ಲಿಗೆ ಹೋಗ್ಬೇಕು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ಎಂದು ಹೂವಾಗಿದೆ. ಎಲ್ಲಿರುವೆ ಅಂಬಾಜಿ ದುರ್ಗ ಹುಡುಗಿರು ಸಿಗುವಲ್ಲಿ. ಅಂಬಾಜಿ ದುರ್ಗ ಫೈನಲ್ ಈ ಸ್ಟೆಪ್ಸ್. ನೀರಿಗೆ ಎಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ, ಮಾರ್ನಿಂಗ್ ವ್ಯೂ. ಬಪ್ಪ ಬಾ, ಸಾಂಗ್ ಹಚ್ಬೇಡ, ಬಾ ಇರಲಿ. ಇವಾಗ ನೋಡಿ ಫುಲ್ ಜೋಶಲ್ಲಿದ್ದಾರೆ. ಅವಾಗಲೇ ಅಳ್ತಾ ಇದ್ರು ಮೇಲೆ ಹತ್ತಕ್ಕೆ. ಸಂಕೇತ. ಇದು ಮೀನು. ಓಕೆ, ಇದೆಲ್ಲ ಒಂದು ಸ್ಯಾನ್ಸ್ಕ್ರಿಟ್ ಅಲ್ಲಿ ಇತ್ತು. ಎಲ್ಲ ಲಿಪಿಗಳು ಸುಣ್ಣ ಹೊಡೆದ್ಬಿಟ್ಟವ್ರೆ. ಇದು ನೋಡಿದ್ರೆ ಇದು ಹಾವು, ಇದು ಮೀನು. ಇದು ಡೈರೆಕ್ಷನ್ ಆಫ್ ವಾಟರ್, ಅಲ್ಲಿ ನೀರೈತೆ ಅಂತ. ಇದು ಹಳೇ ಚೋಳರು ಒಂದು ಏನ್ ಕಟ್ಟಿರ್ತಾರೆ ಆ ಒಂದು ದೇವಸ್ಥಾನಗಳಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇರುತ್ತೆ. ಈ ಒಂದು ನೀವು ತಿರುಪತಿಯಲ್ಲಿ ಹೋಗಿ, ತಿರುಪತಿಯಲ್ಲಿ ಒಂದತ್ರ ನೀವು ಗರ್ಭಗುಡಿಗೆ ಸ್ವಲ್ಪ ದೂರ ಹೋಗ್ತೀರ ಅಂದಾಗ ಸೇಮ್ ಇದೈತೆ. ಓಕೆ, ಸೊ ಅವೆಲ್ಲ ಸಿಂಬಾಲಿಕ್, ಇಲ್ಲೆಲ್ಲ ನೀರು ಅದೆಲ್ಲ ಇದೆ ಅಂತ. ಚೋಳ ಡೈನಾಸ್ಟಿದು ಇವೆಲ್ಲ ಸಿಂಬಲ್. ಇವಾಗ ಇದೆಲ್ಲ ರೆಡಿ ಮಾಡಿಸ್ತೀವಿ. ಇದು ಸುಣ್ಣ ಹೊಡೆದ್ಬಿಟ್ಟಿದ್ದಾರೆ, ರಬ್ ಮಾಡಿಸ್ಬೇಕು, ಯಾರು ಸಿಗ್ತಾ ಇಲ್ಲ. ಓಕೆ, ಇದೆಲ್ಲ ಆಗಿಬಿಟ್ಟಿದ್ರು. ಈ ಪೀಠ ಅದೇ ಅವಾಗಿನ ಕಾಲದ 1200 1300 ಇತಿಹಾಸ. ಅದ್ರ ಮೇಲೆ ಮತ್ತೆ ನಾವು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು. ಅವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಬಂದಾಗ ಲಿಂಗ ಕೆಡಬಿಟ್ಟಿದ್ರು. ಇದೇ ತರ ಇತ್ತು ಲಿಂಗ. ಮತ್ತೆ ನಾವು ಒಂದು ಕಲ್ಲಿಟ್ಟು ಪೂಜೆ ಮಾಡ್ಕೊಂಡು ಡೈಲಿ ವರ್ಷಕ್ಕೆ 1-2 ಸಲ 3 ಸಲ ಬರ್ತಾ ಇದ್ವಿ, ಶಿವರಾತ್ರಿ, ಸಂಕ್ರಾಂತಿಗೆ. ಅದು ನಮ್ಗೆ ಹಂಗೆ ಅನ್ವಾಯಿತಿ ಆಯ್ತು. ಮತ್ತೆ ದಾರಿ ಎಲ್ಲ ಆದ್ಮೇಲೆ ಲಿಂಗ ನಾವೆಲ್ಲ ಸೇರಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಎಲ್ಲ ನಿಮ್ಮಂತವ್ರು ಬಂದು ಪೂಜೆಗಳು ಮಾಡ್ಕೊಂಡು ಇವೆಲ್ಲ ಐತೆ ನೋಡಿ. ಇದು ಭಾರಿ ಮುಖ್ಯ. ಇದು ಇಲ್ಲ, ಅದು ರಬ್ ಮಾಡಿಸ್ಬೇಕು. ಅದು ರಬ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ಐಡೆಂಟಿಫೈ ಆಗುತ್ತೆ. ಇಲ್ಲ, ಇದು ಮತ್ತೆ ಇದ್ದಿದ್ದು ಮತ್ತೆ ಮಾಡಿಸಿ ಧ್ವಜಸ್ತಂಭ ಆಯ್ತು. ಧ್ವಜಸ್ತಂಭ ಕೇಳ್ಬಿಟ್ರು. ಮೊನ್ನೆ ಬಂದು ಅದು ನೀರು ಅದು ನೋಡಿದ್ರೆ ಅದು ಹೋಗ್ಬೇಕು. ಅದಕ್ಕೆ ಸೆಂಟ್ರಲ್ ಒಂದು ಪಿಲ್ಲರ್ ಐತೆ, ದೂರ ಹಿಂಗೈತೆ. ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆಕ್ಚುಲಿ ಅಲ್ಲಿ ಒಂದು ಹಾವು ಬರುತ್ತೆ, ನಾಗರಾವು. ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಏನಾದ್ರೂ ಕೇಡು ನಡೆಯತ್ತಿ ಇಲ್ಲಿ ದೇವಸ್ಥಾನದಲ್ಲಿ ಅಂದಾಗ ಅದು ಅಲ್ಲಿರುತ್ತೆ. ಯಾಕಂದ್ರೆ ನಾವು ಈ ದೇವಸ್ಥಾನ ಕೆಲಸ ಮಾಡ್ಬೇಕಾದ್ರೆ ಅಂದ್ರೆ ಯಾರಿಗೂ ಏನು ಮಾಡಿಲ್ಲ. ಅದು ಆ ಪಿಲ್ಲರ್ಗೆ ಇದು ಡ್ರಿಲ್ ಮಾಡಿಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡ್ಬಿಟ್ಟಿದೆ. ಮಧ್ಯದಲ್ಲಿರೋದು ಅದು
ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ಸಿಗುತ್ತೆ ಅಂತ. ಏನ್ ಮಾಡೋದು, ಎಷ್ಟು ಅಂತ ಹೇಳಿ ಕಾವಲಿ ಇರಕ್ಕಾಗುತ್ತೆ? ಹಂಗೂ ಇರ್ತಾರೆ ಪಾಪ ಕೆಳಗಡೆ ಈ ಕಡೆಯಿಂದ ಬರ್ತಾರೆ ನೈಟ್ ಹೊತ್ತು ನಿಧಿಶೋಧಕರು, ಅವ್ರದ್ದು ಅವಳಿ ಜಾಸ್ತಿ ನಮ್ಗೆ. ಇದು ಸರ್ ಅಲ್ಲಿ ಇದು ಹಾಕಿದ್ದಾರೆ ಕೆಳಗಡೆ ಇನ್ನು ಸ್ವಲ್ಪ ಕೆಳಗಡೆ ಹೋಗಿ, ಹಾಂ ಆ ಎಡ್ಜ್ ಐತೆ ನೋಡಿ ಅಲ್ಲಿ, ಆ ಕೋಟೆ, ಅಲ್ಲಿ ಕೆಳಗಡೆ ಕೋಟೆ, ಹಾಂ 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 ಆ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಹಾಂ ಹಾಂ ಆ ಲೆಫ್ಟ್ ಸೈಡ್ ಅಲ್ಲಿ ಗಮನಿಸಿ, ಹಾಂ ಹಾಂ ಒಂದು ಆಂಜನೇಯ ಸ್ವಾಮಿ ಹಿಂಗೆ ಡೈರೆಕ್ಷನ್ ತೋರಿಸ್ತಾ ಇದೆ. ಓಕೆ ಓಕೆ ಕೆತ್ತನೆ ಮಾಡಿದ್ದಾರೆ, ಹಾಂ 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 ಅದು ಅರಿಶಿನ ಹಚ್ಚಿದೆ, ಅದು ಐತಾ ಇಲ್ಲೋ ಗೊತ್ತಿಲ್ಲ. ಹಾಂ 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 ಅಲ್ಲಿ ಸ್ವಲ್ಪ ಗಮನಿಸಿ, ಓಕೆ. ಅದು ಒಂದು ಏನೋ ಒಂದು ಡೈರೆಕ್ಷನ್. ಅದು ಆ ಕೆಳಗಡೆ ಐತಲ್ಲ ಹಾಂ ಹಾಂ ಸೇಮ್ ಆಕಾರದಲ್ಲಿ ಅದು ಅಲ್ಲೊಂದಿದೆ, ಇದು ಮಾಡಿದ್ದಾರೆ, ಏನು ಕೆತ್ತನೆ ಮಾಡಿ, ಕೆತ್ತನೆ ಮಾಡಿದ್ದಾರೆ. ಹಾಂ 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 ಒಂದಿಷ್ಟ ಐತೆ ಅದು. ಓಕೆ ಓಕೆ. ಏನಾದ್ರು ಮಾಡ್ಬೇಕಂದ್ರೆ ಎಲ್ಲ ನೋಡ್ಕೊಳ್ಳಿ. ಮತ್ತೆ ಈ ಕಡೆಯಿಂದ ಹಾಂ ಹಾಂ ಆ ಕಡೆಗೆ ಅದು ಇಳಿಯೋದು ಕಷ್ಟ, ಆ ಕಡೆ ಹೋಗಕ್ಕೆ ಹೋಗ್ಬೇಡಿ, ಜೇನು ಕಾಟ ಜಾಸ್ತಿ. ಹಾಂ 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 ಮೆಟ್ಲುಗಳೈತೆ ಕೆಳಗಡೆಗೆ. ಓಕೆ ಓಕೆ. ಏನು ಅಂದರೆ ಕುದುರೆಗಳು ಅವು ಇವು ಬರೋದಕ್ಕೆ ಹಾಂ ಹಾಂ ಮೊದಲು ಅವಾಗ ರಾಜರು ಇದು ಮಾಡಿರೋಂಥ ಇದ್ದದು. ಹಾಂ 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 ಅಲ್ಲಿ ಸರಿಯಾಗೈತೆ ಅದು. ಹಾಂ ಹಾಂ ಎರಡು ಬೆಟ್ಟದ ಮಧ್ಯೆ ಬರುತ್ತೆ ಅದು. ಓಕೆ. ಮಳೆಗಾಲದಲ್ಲೆಲ್ಲ ತುಂಬ ಇರುತ್ತೆ ಇಲ್ಲ, ಇಲ್ಲಿ ನೀರು ನಿಲ್ಲಲ್ಲ. ಮೊದಲು ಇರ್ತಾ ಇತ್ತು, ಓಕೆ. ಇತ್ತೀಚೆಗೆ ಇರಲ್ಲ, ಇಲ್ಲೂ ಇರಲ್ಲ, ಆ ಲಾಸ್ಟಲ್ಲೂ ಇರಲ್ಲ. ಮಳೆಗಾಲದಲ್ಲಿ ಇರಲ್ಲ. ಮತ್ತೆ ಅಲ್ಲಿ ಪಗಡೆ ಆಡೋದು, ಹಳೆ ಕಾಲದಲ್ಲಿ ಪಗಡೆ ಆಡ್ತಾ ಇದ್ರು ನೋಡಿ, ಕೆತ್ತಿದ್ದಾರೆ ಅದೊಂದು ಅಲ್ಲಿ. ಐತೆ ಅಲ್ಲಿ. ಹಾಂ ಹಾಂ ಅಲ್ಲೇ ನೀವು ಕೆಳಗಡೆ ಹೋಗ್ತಾರೆ ನೋಡಿ ನಿಧಾನವಾಗಿ, ಹಾಂ 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 ಅಲ್ಲಿ ಅದೊಂದು ಐತೆ ಪಗಡೆ ಓಕೆ. ಆಡೋದು. ಅಲ್ಲಿ ಇವಾಗ ನೋಡ್ರಿ ಇವ್ರೆ ನೀರು, ಅದು ಕುಡೀರಿ, ಭಾರಿ ಒಳ್ಳೇದದು. ಅಲ್ಲಿ ಪ್ರಾಹಿಬಿಟ್ ಮಾಡಿದಾರಲ್ಲ, ಬೋರ್ಡ್ ಹಾಕಿದಾರಲ್ಲ ಏನಕ್ಕೆ? ಏನಿಲ್ಲ, ಈ ನಡುವೆ ಟ್ರಕ್ಕರ್ಸು ಟೂ ವೀಲರ್ಸ್ ಅವರು ಸಿಕ್ಕಾಪಟ್ಟೆ ಮೇಲ್ಗಡೆ ಬರಕ್ಕೆ ಸ್ಟಾರ್ಟ್ ಆಗೋದ್ರು, ಹಾಂ 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 ಅದರಿಂದ ಅಷ್ಟೇ. ಫಾರೆಸ್ಟ್ ಇದು ಅಂತ. ಓಕೆ. ನಾವು ಅದೇ ಇಲ್ಲಿ ಬರ್ತಾ ಇದ್ವಲ್ಲ, ಇಲ್ಲ ಇಲ್ಲ, ತೊಂದರೆ ಏನಿಲ್ಲ, ತೊಂದರೆ ಏನಿಲ್ಲ. ಫಾರೆಸ್ಟ್ ಅವರು ಅದೇ ಟೂ ವೀಲರ್ಗಳವ್ರು ಮೇಲ್ಗಡೆವರೆಗೂ ಬರೋದು, ಮೆಟ್ಲೈತಲ್ಲ ಅಲ್ಲಿವರೆಗೂ ಬರೋದು, ಹಾಂ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ. ಹಾಂ ಅದೇ. ಮತ್ತೆ ಅದೇನೋ ವಿಡಿಯೋಸ್ ಮಾಡೋದು, ಹಾಂ ಸಮಥಿಂಗ್ ವೀಲಿಂಗ್, ಬೈಕ್, ಅಡ್ವೆಂಚರಸ್, ಆಫ್ ರೈಡ್. ಆದ್ರಿಂದ ಫಾರೆಸ್ಟ್ ಅವರು ಅದೇ ಇದು ಮಾಡಿದ್ದಾರೆ. ಹಾಂ 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 ಇನ್ನು ಕೆಳಗಡೆ ಆಂಜನೇಯ ಸ್ವಾಮಿನೂ ಅಷ್ಟೇ. ಮತ್ತೆ ಆಂಜನೇಯ ಸ್ವಾಮಿದು ಅದು ವಿಶೇಷತೆ ಏನಪ್ಪ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡೈತೆ. ಹಾಂ 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 ನಿಮ್ಗೆ ಇಡೀ ಇಂಡಿಯಾದಲ್ಲಿ ಗುಜರಾತಲ್ಲಿ ಎಲ್ಲೋ ಒಂದು ಐತಂತೆ, ಹಾಂ ಹಾಂ ಮತ್ತೆ ಅದಾದ್ಮೇಲೆ ಇದೊಂದೇ ಓಕೆ. ದಕ್ಷಿಣಕ್ಕೆ ಮುಖ ದಕ್ಷಿಣಕ್ಕೆ ಮಾಡಿರೋದು. ಮುಖ ಮಾಡ್ಕೊಂಡು ಶತ್ರು ಸಂಹಾರ ಮಾಡ್ತಾ ಇರೋಂಥ ವಿಗ್ರಹ. ಓಕೆ ಓಕೆ. ಅದು ಎಲ್ಲ ಕಲ್ಲುಗಳಿಂದ ಮುಚ್ಚೋಗಿತ್ತದು. ಹಾಂ 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 ನಾವು ಇದ್ದಾಗ ಎಲ್ಲ ಕಲ್ಲುಗಳಿಂದ ಮುಚ್ಚೋಗಿ ಸಂಧಿಯಲ್ಲಿ ಹೋಗ್ತಾ ಇದ್ದೀವಿ. ಏನೋ ಅದು ಗೊತ್ತಿಲ್ಲ, ದೇವ್ರು ನಮ್ಗೆ ಸೇವೆ ಮಾಡಕ್ಕೆ ಕೊಟ್ಟವ್ರೆ, ಮಾಡ್ತಾ ಇದೀವಿ. ಸರಿ ಸರ್, ಥ್ಯಾಂಕ್ ಯು ಸರ್. ಸರಿ ಆಯ್ತು. ಬಾಪ ಕೆಳಗಡೆ ಹೋಗ್ಬರೋಣ. ಅವರು ಹೇಳಿರೋ ಪ್ರಕಾರ ಇದು ಚೋಳ ಡೈನೆಸ್ಟಿ ಅವರು ಕಟ್ಸಿರೋದು. ಇದ್ಯಾವುದು ಇದ್ಯಾವುದೈತಲ್ಲ, ರಾಜರು ಯಾರು? ಸೊ ಇಲ್ಲಿ ನಿಧಿ ಸಂಶೋಧನೆಗೋಸ್ಕರ ಎಲ್ಲರೂ ಎಲ್ಲ ಅಗಿಯೋದು, ಎಲ್ಲ ಮೂರ್ತಿನ ಕೆಡೋದು, ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಾಹಿಬಿಷನ್ ಇದೆ. ಪ್ಲಸ್ ಬೈಕ್ ರೈಡರ್ಸ್ ಬಂದ್ಬಿಟ್ಟು ಆಫ್ ರೋಡಿಂಗ್ ಅಂತ ಹೇಳಿ ಯಾವ ಥರ ಬೇಕು ಆ ಥರ ರ್ಯಾಶರ್ ಡ್ರೈವ್ ಮಾಡಿ ವೀಡಿಯೋ ಮಾಡಿಬಿಟ್ಟು ಇಲ್ಲಿ ಏನಾದರೂ ಇನ್ಸಿಡೆಂಟ್ಸ್ ನಡೆದಿರಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ರೈಡಿಂಗಿಗೆಲ್ಲ ಇದನ್ನು ಮಾಡಿದ್ದಾರೆ, ಪ್ರಾಹಿಬಿಷನ್ ಮಾಡಿದ್ದಾರೆ. ಬಟ್ ಟ್ರೆಕ್ ಮಾಡೋರಿಗೆ ಬರ್ಬೋದಂತ ಹೇಳ್ತಾಯಿದ್ರು ಅವರು. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ವಿಶೇಷ ಮತ್ತು ವಿಸ್ಮಯ ಏನಂತಂದರೆ ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದು ಒಂಥರ ಗುಹೆ ಥರ ಇದೆ, ಮೇಲೆ ಚಾವಣಿ ಇದೆ, ಪೂರ್ತಿ ಕಲ್ಲಲ್ಲೇ ಸರೌಂಡಿಂಗ್ ಆಗಿದೆ. ಇಲ್ಲಿ ಒಳಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಬಾವಿ ಥರ ಚಿಕ್ಕದು ಬಾವಿ ಇದು. ಇಲ್ಲಿ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ. ಇದು ನೀರು ಎಲ್ಲಿಂದ ಬರುತ್ತಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅವರು ಹಿರಿಯರು. ನೀನು ಬಿಡಿ ಸ್ವಲ್ಪ, ಇಲ್ಲ ಒಳಗಡೆ ಬಾ, ಒಳಗಡೆ ಹೋಗ್ಬೋದು. ಹಾಂ ಬಾ ಇವಾಗ ಬಾ. ಈ ಕಡೆ ಬಾ, ಬೆಳಕು ಕಾಣಿಸ್ಲಿ ಹಂಗೆ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರು. ಇಲ್ಲಿ ಮಧ್ಯದಲ್ಲಿ ಒಂದು ಪಿಲ್ಲರ್ ಇತ್ತಂತ ಹೇಳ್ತಾ ಇದ್ರು. ಪಿಲ್ಲರ್ ಬಂದ್ಬಿಟ್ಟು ಅದನ್ನು ಕೂಡ ಇದನ್ನು ಮಾಡಿದ್ದಾರೆ, ಏನು ಬ್ಲಾಸ್ಟ್ ಮಾಡಿದ್ದಾರೆ, ನಿಧಿ ಸಿಗುತ್ತಂತ ಹೇಳಿ.
ಬಟ್ ಇಲ್ಲಿ ನೋಡಿರೋ ಪ್ರಕಾರ ನಮಗೇನು ಯಾವುದೇ ವಾಟರ್ ರಿಸೋರ್ಸ್ ಲೈಕ್ ಪೈಪ್ ಆಗಿ ಆ ಥರ ಇಟ್ಟಿರೋದು ಯಾವುದೂ ಇಲ್ಲ. ಬಟ್ ನೀರು ಮಾತ್ರ ಇರೋದು ಖಂಡಿತ ಇಲ್ಲಿ. ಕ್ಲಿಯರಾಗಿ ವಾಟ್ರ್ ಇದೆ, ಫುಲ್ ಟ್ರಾನ್ಸ್ಪರೆಂಟಾಗಿ. ಇದು ಆಲ್ಮೋಸ್ಟ್ ಒಂದು 3 ಫೀಟ್ ಒಳಗಡೆ ಇರ್ಬೋದು ಅನಿಸುತ್ತೆ. ನೀವು ಬಂದು ನೋಡಿ, ಚೆನ್ನಾಗಿದೆ. ಈ ಥರದ್ದೆಲ್ಲ ವಿಸ್ಮಯಗಳು ನೋಡಿ ಬಂದು ನೋಡಿ. ಇಷ್ಟೇ ಇರೋದು ಒಳಗಡೆ, ಹೋಗ್ಲಿಕ್ಕೆ ಹೊರಗಡೆ ಚಿಕ್ಕದು 2 ಅಡಿ ಅಷ್ಟಿದೆ ಅಷ್ಟೇ. 2 ಫೀಟ್ ಇರ್ಬೋದು ಓಪನಿಂಗ್. ನೋಡಿ ಹೋಗೋಣ. ಮತ್ತೆ ಇನ್ನೊಂದು ಅವ್ರು ಹೇಳ್ತಾ ಇದ್ರು, ಇಲ್ಲಿ ಈ ಬೆಟ್ಟದಲ್ಲಿ ಏನಾದರೂ ಕೆಟ್ಟದಾಗುತ್ತೆ ಅನ್ನೋದಾದರೆ ಇಲ್ಲೊಂದು ನಾಗರ ಹಾವು ಬರುತ್ತೆ, ಇಲ್ಲಿ ಇರುತ್ತೆ, ಕಾಣಿಸ್ಕೊಳ್ಳಿರುತ್ತೆ. ಬಟ್ ಇದುವರೆಗೂ ಯಾರಿಗೂ ಏನು ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಇದೇ ಓಪನಿಂಗ್ ಅದು. ಮತ್ತು ಇವಾಗ ಈ ಏನು ವಾಲ್ ಇದೆಯಲ್ಲ, ಈ ವಾಲ್ ಆ ಸೈಡ್ ಬಂದುಬಿಟ್ಟು ಇನ್ನೊಂದು ಆಂಜನೇಯ ಮೂರ್ತಿ ಇದೆ ಅಂತ ಹೇಳ್ತಾಯಿದ್ರು. ಅದು ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಈಸ್ಟ್ ಸೈಡ್ ವ್ಯೂ ಒಂದ್ಸರಿ ನೀವು ಹತ್ತಿದ ಮೇಲೇ ಕಾಣಿಸೋದು. ಇಲ್ಲಿ ನೋಡಿದರೆ ಚಿಂತಾಮಣಿ ಕಾಣಿಸುತ್ತೆ ಫುಲ್. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಚಿಂತಾಮಣಿ. ಇದು ಒಂದು ಒಳ್ಳೆ ಏಕಶಿಲಾ ಬೆಟ್ಟದ ಥರ ಇದೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದರೆ ಮಾತ್ರ ತುಂಬಾ ಸ್ಟೀಪಾಗಿದೆ ಮತ್ತು ಸಾಕಷ್ಟು ಕೆರೆಗಳಿದ್ದಾವೆ. ಇಲ್ಲೆಲ್ಲ ಲೈಟಿಂಗ್ ಹಾಕಿದ್ದಾರೆ. ಮೋಸ್ಟ್ಲಿ ಯಾವುದಾದ್ರೂ ಹಬ್ಬ ಲೈಟಿಂಗ್ಸ್ ಎಲ್ಲ ಹಾಕ್ಬೋದು, ಬಟ್ ಗೊತ್ತಿಲ್ಲ ಡೈಲಿ ಹಾಕ್ತಾರೋ ಇಲ್ಲ ಅಂತ. ಮತ್ತು ಈ ಸೈಡ್ ಬಂದುಬಿಟ್ಟು ಸ್ಟೆಪ್ಸ್ ಇದಾವೆ ಅಂತ ಹೇಳಿದ್ರು, ಬಟ್ ಇನ್ನೂ ನೋಡಿಲ್ಲ ನಾವು. ನೋಡೋಣ. ಇದು ಪಾಪಸ್ಕಳ್ಳಿ ಅಲ್ಲ, ಇನ್ನೊಂದೇನೋ ಹಾಕಿದೆ ಹೆಸರು. ಇದ್ರಲ್ಲಿ ಒಂದು ಫ್ರೂಟು ಬರುತ್ತೆ, ತಿಂತಾರೆ ಅದು. ಡ್ರ್ಯಾಗನ್ ಫ್ರೂಟ್ ಥರ ಇದು ಸೇಮ್, ಬಟ್ ಇದರಲ್ಲಿ ಏನು ಫ್ರೂಟ್ಸ್ ಏನು ಬಿಟ್ಟಂಗೆ ಕಾಣಲ್ಲ. ಸದ್ಯಕ್ಕೆ ಬಿಟ್ಟಿಲ್ಲ, ಬಿಡುತ್ತೋ. ಸೊ ಅಲ್ಲಿ ಶಿವ ದೇವಸ್ಥಾನ ಇರೋದು. ಹಾಂ, ಇದು ಪಾಪಸ್ಕಳ್ಳಿ. ಅಲ್ಲಿ ಶಿವನ ಟೆಂಪಲ್ ಇದೆ, ಅದ್ರ ಕೆಳಗಡೆನೆ ಅದು ನೀರಿಂದ ತೋರಿಸಿದ್ದೆ ನಾವು. ಹಾಗೆ ಇನ್ನೊಂದು ವಿಶೇಷತೆ ನೋಡ್ಬೋದು ನೀವು, ಇಲ್ಲೆಲ್ಲ ಅಮರ ಪ್ರೇಮಿಗಳು ಬಂದ್ಬಿಟ್ಟು ಈ ಥರ ಚಾಕ್ ಪೀಸ್ ಎಲ್ಲ ಕಲ್ಲಿಂದ ಕೊರ್ದೋಗಿರೋದು. ರಾಮಾಚಾರಿ ಇವರೆಲ್ಲ ಅಮರ ಪ್ರೇಮಿಗಳು. ಏನೋ ಕುದುರೆ ಗಿದ್ರೆ ಇರ್ತದೆ ಅಂತಂದ್ರು. ಈ ಕಡೆ ಎಲ್ಲ ಜೇನಿನ ಕಾಟ ಇರುತ್ತೆ, ಈ ಕಡೆ ಎಲ್ಲ ಬರಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ನಾವು ಹೋಗ್ತಾ ಇದ್ದೇವೆ, ವಾಪಸ್ ಕೆಳಗಡೆ ಇಳಿತೀವಿ. ಆಲ್ಮೋಸ್ಟ್ ನಮ್ಮದು ಟ್ರೆಕ್ಕಿಂಗ್ ಮುಗೀತು ಇವತ್ತಿಂದು. ಸೊ ಬ್ಯಾಟ್ರಿ ಕೂಡ ಲೋ ಆಗ್ತಾಯಿದೆ. ನೋಡೋಣ, ಇನ್ನು ಸ್ವಲ್ಪ
ಫೈನಲಿ ನಮ್ಮ ಟ್ರಿಪ್ ಇಲ್ಲಿಗೆ ಮುಕ್ತಾಯವಾಯಿತು. 11:30ಗೆ ಬಂದ್ವಿ. ಅಂದಾಜು ಅಂಬಾಜಿ ದುರ್ಗ ಇಳಿಬೇಕಾದ್ರೆ ಅಷ್ಟೊಂದೇನು ಇದಾಗಲಿಲ್ಲ, ಬಟ್ ಹತ್ಬೇಕಾದ್ರೆ ತುಂಬಾ ಸ್ಟ್ರೆಸ್ ಆಯಿತು. ಬೈಕ್ ತೊಗೊಂಬರೋದಿದ್ರೆ ಯಾರು ಇಲ್ಲಿ ಉಪ್ಪರ್ಪೇಟೆ ಹಳ್ಳಿಯಿಂದ ಬರ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ ಗಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ, ಚಿಕ್ಕ ಹುಡುಗರು ಚೆನ್ನಾಗಿದ್ದಾರೆ. ಹೊಲನೇ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಉಪ್ಪರ್ಪೇಟೆಯಿಂದ ಬರ್ಲಿಕ್ಕೆ ಹೋಗ್ಬೇಡಿ, ಅಂಬಾಜಿ ದುರ್ಗ ಬರಬೇಕಂತ ಇದ್ದರೆ. ಸೊ ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಬನ್ನಿ. ಗೂಗಲ್ ಮ್ಯಾಪಲ್ಲಿ ಕೂಡ ಸ್ವಲ್ಪ ಜನ ರಿವ್ಯೂಸ್ ಮಾಡಿದ್ದಾರೆ, ಮೀನ್ಸ್ ಯಾವ ರೂಟಿಂದ ಬಂದರೆ ಚೆನ್ನಾಗಿ ಅಂತ ಹೇಳಿ. ಸೊ ಬೈಕ್ ಡೈರೆಕ್ಟಲ್ಲಿ ಮೇಲೆ ಹೋಗುತ್ತೆ, ಅಲ್ಲಿಂದ ಒಂದು ಸ್ವಲ್ಪ ಟ್ರೆಕ್ ಮಾಡ್ಬೋದು, ಚಿಕ್ಕದಾಗಿದೆ. ಸೊ ದಟ್ ವಿಲ್ ಬಿ ದ ಗುಡ್ ಆಪ್ಷನ್. ಇದರಲ್ಲಿ ಬಂದರೆ ಇಲ್ಲಿ ಬಂದರೆ ಮಿನಿಮಮ್ ಲೈಕ್ 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ಸಾ? 5 ಅವರ್ಸ್ ಆಗುತ್ತೆ. 5 ಅವರ್ಸ್ ಅಪ್ ಆ್ಯಂಡ್ ಡೌನ್ ಈ ಕಡೆ ಬಂದರೆ, ಉಪ್ಪರ್ಪೇಟೆ ಮೇಲೆ ಬಂದರೆ. ಸೊ ಮತ್ತು ಇನ್ನೊಂದು ಏನು ಹೇಳಬೇಕಂತಂದರೆ 9 to 5 ಈಸ್ ವಾಟ್ ದೇ ಮೆನ್ಷನ್ಡ್. 9 ರಿಂದ 5 ಒಳಗಡೆ ಹೋಗಬೇಕು ಅಂತ ಹಾಕಿದ್ದಾರೆ ಬೋರ್ಡು. ಮತ್ತು ಕಪಲ್ಸ್ ಬರೋದು ಅಷ್ಟೊಂದು ಸೇಫ್ ಅಲ್ಲ, ಹೌದಲ್ಲ? ಹಾಂ. ಸೊ ಲೈಕ್ 5 to 6 ಮೆಂಬರ್ಸ್ ಆ ಥರ ಮೆಂಬರ್ಸ್ ಇದ್ದರೆ ಬರ್ಬೋದು, ಮತ್ತು ಹುಡುಗರಾದರೆ ಬರ್ಬೋದು, ಪ್ರಾಬ್ಲಮ್ ಇಲ್ಲ. ಮತ್ತು ತಿನ್ನಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಮತ್ತು ವಾಟ್ರ್ ಮಾತ್ರ ತೊಗೊಂಡೋಗಿ ಹತ್ಬೇಕಾದ್ರೆ, ಇನ್ ಕೇಸ್ ಈ ರೂಟಲ್ಲಿ ಬಂದರೆ. ಇಲ್ಲ ನೀವು ಡೈರೆಕ್ಟಲ್ಲಿ ಬೈಕಿಂದ ಬರ್ತೀರಿ, ಅಲ್ಲೇ ಮೇಲೆ ಹೋಗ್ತಾ ಇದ್ದೀರಾ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ದಿನನಿತ್ಯ ಪ್ರಸಾದ ಕೊಡ್ತಾರೆ, ಪ್ಲಸ್ ವಾಟ್ರ್ ಮತ್ತು ಒಂದು ಚಿಕ್ಕದಾಗಿರೋ ಒಂದು ಶಾಪ್ ಕೂಡ ಇದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ ಮೇಲೆ. ಒನ್ ಡೇ ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋದು ಎಷ್ಟೋ ಬೆಸ್ಟರು. ಸೊ ಪ್ಲ್ಯಾನ್ ಮಾಡಿ ಬನ್ನಿ, ವಿಸಿಟ್ ಮಾಡಿ, ನೋಡಿ, ಎಂಜಾಯ್ ಮಾಡಿ.